ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ 19. ಶ್ರೀ ಶುಕಾಮುನಿಯ ಗುರುಸೇವೆ, ಶಿವಾಜಿಗೆ ಸದ್ಗುರು ದರ್ಶನ, ನಾಮೋಪದೇಶ, ಲಘು ಬೋಧನೆ, ಆಶೀರ್ವಾದ, ಶಿವಾಜಿಯ ಅನುಚರರಿಗೆ ಧರ್ಮ ಬೋಧನೆ. ನಂತರ ಶ್ರೀ ನಿತ್ಯಾನಂದರು ವಿದ್ಯಾಸಾಗರನಿ ಶಿವಾಜಿಗೆ ಸಾಧು ಸಜ್ಜನರೆಂದರೆ ತುಂಬಾ ಭಕ್ತಿ ಮತ್ತು ಗೌರವ. ಎಲ್ಲಿ ಸಂಕೀರ್ತನೆಗಳು ನಡೆದರೂ ಅಲ್ಲಿಗೆ ಹೋಗುತ್ತಿದ್ದೆನು. ಈ ವಿಷಯವನ್ನು ತಿಳಿದು ತುರುಷ್ಕರು ಶಿವಾಜಿಯನ್ನು ಹಿಡಿದುಕೊಳ್ಳಲು ಅನೇಕ ಸಾರಿ ಪ್ರಯತ್ನಿಸಿ ವಿಫಲರಾದರು. ಅವರ ಕುತಂತ್ರಗಳು ಗೂಢಾಚಾರಿಗಳ ಮೂಲಕ ಮೊದಲೇ ತಿಳಿಯುತ್ತಿತ್ತು. ಪ್ರತಿ ಸಲವೂ ಒಂದೊಂದು ಮಾರುವೇಷದಲ್ಲಿ ಹೋಗಿ ಬರುತ್ತಿದ್ದನು. ಅದೇ ರೀತಿಯಾಗಿ ಆಳಂದಿ, ಚೀಚ್ವಾಡಿ, ದೇಹು ಮೊದಲಾದ ಅನೇಕ ಪುಣ್ಯಕ್ಷೇತ್ರಗಳಲ್ಲಿರುವ ಸಂತರನ್ನು, ಸಾಧು ಸಜ್ಜನರನ್ನು ದರ್ಶಿಸಿದನು. ತನ್ನ ಬಾಲ್ಯದಲ್ಲಿ ತಾಯಿಯು ಉಪದೇಶಿಸಿದ ಪರಮ ಭಾಗವೋತ್ತಮರ ಚರಿತ್ರೆಗಳ ವಿಶೇಷಗಳು ಮನದಲ್ಲಿ ಸ್ಥಿರಪಟ್ಟಿತು. ರಾಜ್ಯ ಪಾಲನೆ ಎಂಬ ಅಂಶದ ಜೊತೆಗೆ ಆಧ್ಯಾತ್ಮ ವಿಕಾಸಕ್ಕಾಗಿ ಶಿವಾಜಿಯಲ್ಲಿ ತವಕವು ದಿನೇ ದಿನೇ ಹೆಚ್ಚಾಗುತ್ತಿತ್ತು. ತುಕಾರಾಮ್ರವರ ದರ್ಶನ. ಒಂದೇ ದಿನ ಸಾಯಂಕಾಲದಲ್ಲಿ ಶಿವಾಜಿಯು ಸಾಧಾರಣ ಪೌರನಂತೆ ಆಳಂದಿಯನ್ನು ಸೇರಿ ಜ್ಞಾನೇಶ್ವರ್ ಮಹಾರಾಜರ ಸಮಾಧಿ ಮಂದಿರದ ಮುಂದಕ್ಕೆ ಬರುವಷ್ಟರಲ್ಲಿ ಸಂತ ತುಕಾರಾಮ್ರವರ ಸಂಕೀರ್ತನೆಯು ಕೇಳಿಸತೊಡಗಿತು. ಜನಸಮೂಹದಿಂದ ಆ ಪ್ರಾಂಗಣವೆಲ್ಲವೂ ಕಿಕ್ಕಿರಿದು ತುಂಬಿ ಹೋಗಿತ್ತು. ಶಿವಾಜಿಯು ಒಂದು ಮೂಲೆಯಲ್ಲಿ ನಿಂತುಕೊಂಡು ಸಂಕೀರ್ತನೆಯನ್ನು ಕೇಳುತ್ತಿದ್ದನು. ತುಕಾರಾಮ್ರವರು ಅಂದು ಶ್ರೀ ಜ್ಞಾನೇಶ್ವರರನ್ನು ಕುರಿತು ಪ್ರಾರ್ಥಿಸಿದ ವಿಧಾನವನ್ನು, ಆ ವೈಭವವನ್ನು ಕೀರ್ತನೆಯ ರೂಪದಲ್ಲಿ ವರ್ಣಿಸುತ್ತಿದ್ದರು. ಆಹಾ, ಅಂದಿನ ಆ ವೈಭವವನ್ನು ಮನನ ಮಾಡಿಕೊಳ್ಳಲೇಬೇಕು ಎಂದು ನಿತ್ಯಾನಂದರು ಮೈಮರೆತು ತುಕಾರಾಮ್ರವರ ಬೋಧೆಗಳನ್ನು ಹೇಳತೊಡಗಿದರು. ನಾಗೇಶ್ವರರು ರಂಗನನ್ನು ಹೀಗೆ ಪ್ರಾರ್ಥಿಸುತ್ತಿದ್ದರು: ನಾನು ಒಬ್ಬ ಸಾಮಾನ್ಯ ಪಾಪಿಯು, ಆದರೂ ನಿನ್ನ ಭಕ್ತಿ ಎಂಬ ಮುದ್ರೆಯು ನನ್ನ ಹೃದಯದಲ್ಲಿ ಬಿದ್ದಿದೆ. ಇನ್ನು ನನಗೆ ಕೊರತೆ ಏನಿದೆ? ಧ್ವಜವೆನ್ನುವುದು ಕೇವಲ ಒಂದು ಬಟ್ಟೆಯು ಮಾತ್ರವೇ. ರಾಜನಾದವನು ಅದನ್ನು ಪ್ರತಿಷ್ಠಿಸಿಕೊಂಡು ಉಳಿಸಿಕೊಳ್ಳಲು ತುಂಬಾ ಕಷ್ಟಪಡಬೇಕಾಗಿರುತ್ತದೆ. ಸಾಮಾನ್ಯವಾದ ಅರ್ಜಿಯ ಮನವಿಯ ಮೇಲೆ ರಾಜನ ಸಹಿಯಾದೊಡನೆಯೇ ಅದಕ್ಕೆ ಎಷ್ಟೋ ಮಹತ್ವ ಬರುತ್ತದೆ. ಅದು ಆ ರಾಜನಿಗೆ ಸಮಾನವಾಗುತ್ತದೆ. ಅದೇ ಸ್ಥಿತಿಯು ನನ್ನದು. ನಾನು ಚಿಕ್ಕ ಅರ್ಜಿ ಪತ್ರವು. ನಿನ್ನ ಭಕ್ತಿ ಎಂಬ ಮುದ್ರೆಯು ಅದರ ಮೇಲೆ ಬಿದ್ದಿದೆ. ನಿನ್ನ ಗುಣಗಾನವನ್ನು ಮಾಡುತ್ತಾ ನಿನ್ನ ಯಶಸ್ಸು ಎಂಬ ಧ್ವಜವನ್ನು ಕೈಯಲ್ಲಿ ಧರಿಸಿಕೊಂಡು ತಿರುಗುತ್ತಿದ್ದೇನೆ. ನೀನು ಸಹಿಯನ್ನು ಹಾಕಿದ ಈ ಪತ್ರವನ್ನು ಕಾಪಾಡಿಕೊಳ್ಳುವ ಭಾರವು ನಿನ್ನದೇ ತಂದೆ. ದೇವಾಧಿದೇವನೇ, ಕ್ಷೀರಸಾಗರ ಶಯನನೇ, ಸಂಸಾರ ಸಾಗರವೆನ್ನುವುದು ಬಹಳ ಭಯಂಕರವಾಗಿ ಕಾಣಿಸುವುದು. ನಿನ್ನನ್ನಾಶ್ರಯಿಸಿದವರಿಗೆ ಎಡೆಬಿಡದೆ ನಿನ್ನ ನಾಮವನ್ನು ಸ್ಮರಿಸುವವರಿಗೆ ಅದು ಅಷ್ಟು ಕನಿಷ್ಠವೆನಿಸುವುದಿಲ್ಲ. ಆ ಸಂಸಾರವೆಂಬ ಸಮುದ್ರವು ಅವರ ಸೊಂಟದಷ್ಟು ಆಳವು ಇರುವುದಿಲ್ಲವೆಂದು ತಿಳಿಸುವುದಕ್ಕೇ ಅಲ್ಲವೇ ನೀನು ಸೊಂಟದ ಮೇಲೆ 2 ಕೈಗಳನ್ನಿಟ್ಟುಕೊಂಡಿರುವೆ ಎಂದು ಸ್ವಾಮಿಯನ್ನು ಪ್ರಾರ್ಥಿಸುತ್ತಿದ್ದನು. ಜ್ಞಾನದೇವರ ವೈಭವವನ್ನು ತುಕಾರಾಮ್ ಕೀರ್ತಿಸುತ್ತಿದ್ದರು ಎನ್ನುತ್ತಾ ಕೀರ್ತನೆಯನ್ನು ಮುಗಿಸಿದರು. ಕೊನೆಯಲ್ಲಿ ಜಯಘೋಷವನ್ನು ಹೀಗೆ ಮಾಡಿದರು: ರಾಮಕೃಷ್ಣ ಹರಿ ಜೈ ಜೈ, ಪಾಂಡುರಂಗ ವಿಠಲ ಹರಿ. ತುಕಾರಾಮ್ರವರ ಆದೇಶ. ಭಕ್ತರೆಲ್ಲರೂ ಹೊರಡುತ್ತಿರುವಾಗ ಶಿವಾಜಿಯು ತುಕಾರಾಮ್ರವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದನು. ಅವರು ಸುನಾಯಾಸವಾಗಿ ಶಿವಾಜಿ ಎಂದು ಗ್ರಹಿಸಿಕೊಂಡು ಆತನನ್ನು ಎಬ್ಬಿಸಿ, ರಾಜರೇ, ನಮ್ಮಂತಹ ಪಾಮರರ ಬಳಿ ನಿಮಗೇನು ಲಭಿಸುತ್ತದೆ? ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗಳನ್ನು ಮಾಡು ಎಂದು ಪರಮಾತ್ಮನನ್ನು ಪ್ರಾರ್ಥಿಸಬಲ್ಲೆವು. ಆದರೆ ಅದನ್ನು ಆಚರಣೆಯಲ್ಲಿಡಬೇಕಾದವರು ನೀವೇ.
ಗೋವು, ಬ್ರಾಹ್ಮಣ, ಸ್ತ್ರೀಯರ ಮಾನ ಪ್ರಾಣಗಳನ್ನು ಕಾಪಾಡಬೇಕಾದ ಜವಾಬ್ದಾರಿಯು ನಿಮ್ಮ ಮೇಲೆಯೇ ಇದೆ. ರಾಜ್ಯ ಪಾಲನೆ ಎಂದರೆ ಧರ್ಮ ರಕ್ಷಣೆಗೆ. ಆ ಶಕ್ತಿಯನ್ನು, ಯುಕ್ತಿಯನ್ನು ನಿಮಗೆ ಪ್ರಸಾದಿಸಲೆಂದೇ ನಾವು ನಿರಂತರ ಪಾಂಡುರಂಗನನ್ನು ಬೇಡಿಕೊಳ್ಳುತ್ತಿರುವೆವು. ನಿಮ್ಮಿಂದಲೇ ಧರ್ಮ ಸ್ಥಾಪನೆಯಾಗಬೇಕೆಂಬ ಆಕಾಂಕ್ಷೆಯೊಂದಿಗೆ ಶ್ರೀ ಸಮರ್ಥ ರಾಮದಾಸರು ಅನೇಕ ಸ್ಥಳಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡುತ್ತಾ ಪ್ರಜೆಗಳನ್ನು ಧರ್ಮ ಮಾರ್ಗದೆಡೆಗೆ ತಿರುಗಿಸಿ ಅವರಲ್ಲಿ ಧೈರ್ಯವನ್ನು ತುಂಬಿ ಶಿವಾಜಿಯ ಸೈನ್ಯದಲ್ಲಿ ಸೇರಿ ದೇಶವನ್ನು ರಕ್ಷಿಸಿರಿ ಎಂದು ಆದೇಶಿಸುತ್ತಾ ನಿಮಗೆ ಸಹಕರಿಸುತ್ತಿದ್ದಾರೆ. ಅವರ ಧೈರ್ಯ ಸಾಹಸಗಳಿಗೆ ನಾನೇ ವಿಸ್ಮಯಗೊಂಡಿರುವೆ. ಪಂಡರಿ ಕ್ಷೇತ್ರದಲ್ಲಿರುವ ಪಾಂಡುರಂಗನ ಮುಂದೆ ನಿಂತು, ಏನಪ್ಪಾ ಶ್ರೀರಾಮನೇ, ಧನುರ್ಬಾಣಗಳನ್ನು ಬಿಟ್ಟು ಬಿಟ್ಟು ಸೊಂಟದ ಮೇಲೆ ಕೈಗಳನ್ನಿಟ್ಟುಕೊಂಡು ಹಾಯಾಗಿ ನಿಂತುಕೊಂಡರೆ ಈ ಧರ್ಮ ರಕ್ಷಣೆಯನ್ನು ಯಾರು ಮಾಡುವರು ಎಂದು ದರ್ಪದಿಂದ ಕೇಳಿದರು. ಅಂತಹ ಧೈರ್ಯಶಾಲಿಯನ್ನು ನೋಡಿ ಬಹಳ ಸಂತೋಷವಾಯಿತು. ನೀವು ಅವರನ್ನು ಭೇಟಿಯಾಗಿ ಅವರ ಆದೇಶವನ್ನು, ಆಶೀರ್ವಾದವನ್ನು ಪಡೆದರೆ ರಾಮರಾಜ್ಯ ಸ್ಥಾಪನೆಯು ಸುಸಾಧ್ಯವಾಗುವುದೆಂದು ಹರಸಿದರು. ಅವರಿಗೆ ಶರಣಾದರೆ ಈ ದೇಶಕ್ಕೆ ಸ್ವಾತಂತ್ರ್ಯವು ಸಿಗುವುದು ಖಂಡಿತ ಎಂದು ಸೂಚಿಸಿದರು. ಗುರು ದರ್ಶನಕ್ಕಾಗಿ ಶಿವಾಜಿಯ ತವಕವು. ಶಿವಾಜಿಯು ಆಲೋಚಿಸತೊಡಗಿದನು. ನಿಜವೇ, ಎಷ್ಟೋ ಮಂದಿ ಹೊಸಬರು ತನ್ನ ಸೈನ್ಯದಲ್ಲಿ ಶಿವಸೈನಿಕರೆಂಬ ಹೆಸರಿನಿಂದ ಬಂದು ಸೇರುತ್ತಿರುವರು. ಶ್ರೀ ಸಮರ್ಥರು ಪರೋಕ್ಷವಾಗಿ ಈ ಸಹಾಯವನ್ನು ಮಾಡುತ್ತಿರುವರು. ಹೇಗಾದರೂ ಅವರನ್ನು ದರ್ಶಿಸಲೇಬೇಕೆಂಬ ದೃಢ ಸಂಕಲ್ಪವನ್ನು ಮಾಡಿಕೊಂಡು ತುಕಾರಾಮ್ ರವರಿಂದ ಬೀಳ್ಕೊಂಡು ತನ್ನ ಸ್ಥಾನವನ್ನು ಸೇರಿಕೊಂಡನು. ಆದರೆ ಎಲ್ಲ ಕಡೆಯಲ್ಲಿಯೂ ಅನ್ಯಮನಸ್ಕನಾಗಿಯೇ ಇರುತ್ತಿದ್ದನು. ಮನೆಯವರನ್ನು ಹೆಚ್ಚಿಗೆ ಮಾತಾಡದೆ ಮೌನವಾಗಿ ಸದ್ಗುರುವಿನ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದನು. ಅವರ ದರ್ಶನವು ಸಿಗುವವರೆಗೆ ಶಾಂತಿಯಿಲ್ಲ. ಅಂತಹ ಆವೇದನೆಯೊಂದಿಗೆ, ಹೇ ಗುರುರಾಯನೇ, ತಾವೆಲ್ಲಿರುವಿರೋ, ನನ್ನನ್ನು ಯಾವಾಗ ಅನುಗ್ರಹಿಸುವಿರೋ ತಿಳಿಯದಾಗಿದೆ. ನನ್ನ ಆವೇದನೆಯು ತೀರುವ ಸಮಯವು ಯಾವಾಗ ಬರುವುದು? ಹೇ ಸಮರ್ಥ ಗುರು, ತಾವು ಅನುಗ್ರಹಿಸದಿದ್ದರೆ ತಮ್ಮ ಪಾದಪದ್ಮಗಳು ಸಿಗುವುದಿಲ್ಲ. ಹೇ ಕರುಣಾಮಯನೇ, ಎಲ್ಲರನ್ನೂ ದಯೆಯಿಂದ ಆದರಿಸುವೆ ಎಂದು ಕೇಳಿರುವೆನು. ಹೇ ದಯಾಳುವೆ, ನನ್ನ ರಾಜಪಟ್ಟವು ತಮ್ಮನ್ನು ಭೇಟಿಯಾಗಲು ಅಡ್ಡವಾಗಿದ್ದರೆ ಅದನ್ನು ಬಿಟ್ಟು ಬಿಡಲು ಸಿದ್ಧ. ತಮ್ಮ ಕೃಪಾ ಕಟಾಕ್ಷದ ಮುಂದೆ ಈ ಐಶ್ವರ್ಯವೆಲ್ಲವೂ ತುಂಬಾ ಕಡಿಮೆಯೇ. ಎಲ್ಲರನ್ನೂ ಆದರಿಸುವ ದಯಾಮಯನೇ, ನನ್ನನ್ನೇಕೆ ಉಪೇಕ್ಷಿಸುತ್ತಿರುವಿರಿ ಎಂದುಕೊಳ್ಳುತ್ತಾ ಹಗಲಿರುಳು ಗುರುವಿರಹವನ್ನು ಅನುಭವಿಸುತ್ತಾ ಕೆಲ ಸೈನಿಕರನ್ನು ಶ್ರೀ ಸಮರ್ಥರ ಬಗೆಗೆ ತಿಳಿದುಕೊಂಡು ಬರಲು ರಹಸ್ಯವಾಗಿ ಕಳುಹಿಸಿದನು. ಆ ಸೈನಿಕರು ತಿರುಗಿ ಬಂದು, ಪ್ರಭುವೇ, ಆ ಸ್ವಾಮಿಗಳು ಎಲ್ಲಿಯೂ ಸ್ಥಿರವಾಗಿ ಇರುವುದಿಲ್ಲವಂತೆ. ಬೆಟ್ಟ ಗುಡ್ಡಗಳಲ್ಲಿ, ಗುಹೆಗಳಲ್ಲಿ, ಕಾಡುಗಳಲ್ಲಿ ಹೆಚ್ಚಾಗಿ ಸಂಚರಿಸುವರಂತೆ. ಅವರ ದರ್ಶನವು ನಮಗೂ ಸಿಗಲಿಲ್ಲ ಎಂದು ಹೇಳಿದರು. ಅದನ್ನು ಕೇಳಿದ ಶಿವಾಜಿಯು ಅಂಬಾ ಭವಾನಿ ದೇವಾಲಯಕ್ಕೆ ಹೋಗಿ ಆ ತಾಯಿಯನ್ನು ಕುರಿತು, ತಾಯಿ, ನಿನ್ನ ಆಶೀರ್ವಾದವನ್ನು ಪಡೆದ ನನಗೆ ಜೀವನದಲ್ಲಿ ಏನೋ ಒಂದು ಚಿಂತೆಯು ಮನೆ ಮಾಡಿಕೊಂಡು ನಿರಂತರವಾದ ಗುರುನಾಮ ಸ್ಮರಣೆಯಿಂದ ತುಂಬಿ ರಾಜಕಾರ್ಯದ ಮೇಲೆ ವಿಮುಖತೆಯುಂಟಾಗುತ್ತಿದೆ. ಅವರ ದರ್ಶನವು ಸಿಗುವಂತೆ ಹರಸಮ್ಮ ಎಂದು ಪ್ರಾರ್ಥಿಸಿದನು. ನಡೆಯುತ್ತಿದ್ದರು, ಕುಳಿತಿದ್ದರು, ತಿನ್ನುತ್ತಿದ್ದರು, ಏನು ಮಾಡುತ್ತಿದ್ದರೂ ಒಂದೇ ಜಿಜ್ಞಾಸೆ: ಸ್ವಾಮಿಯವರ ದರ್ಶನವನ್ನು ಮಾಡದಿದ್ದರೆ ಜೀವನವು ವ್ಯರ್ಥ. ತಾನು ಯಾವ ಕಾರಣಕ್ಕಾದರೂ ಹೊರಗೆ ಸಂಚರಿಸುವಾಗ ಸದ್ಗುರುದೇವರು ಲಭಿಸಿದರೆ ನಾನೇ ಅದೃಷ್ಟವಂತ ಎಂದುಕೊಳ್ಳುತ್ತಿದ್ದನು. ಹೀಗೆ ಏಕಾಗ್ರಚಿತ್ತದಿಂದ ತವಕಿಸುತ್ತಿರುವಾಗ ಒಂದು ದಿನ ಸ್ವಪ್ನದಲ್ಲಿ ದೊಡ್ಡದಾದ ಹಣೆಯ ತಿಲಕವಿಟ್ಟಿರುವ ಒಬ್ಬ ಮುತ್ತೈದೆಯು ಕಾಣಿಸಿ ಹುಡುಕುತ್ತಾ ಹೋದರೆ ಸದ್ಗುರುವು ಲಭಿಸುವರು ಎಂದು ಹೇಳಿದಳು.
ಆ ತಾಯಿಯ ಆದೇಶದೊಂದಿಗೆ ತನ್ನ ಅನ್ವೇಷಣೆಯನ್ನು ಚುರುಕುಗೊಳಿಸಿದನು. ಆಗಲೂ ಫಲವು ಸಿಗಲಿಲ್ಲ. ಆಕೆಯು ಸಾಕ್ಷಾತ್ ಭವಾನಿಯೇ ಎಂದು ಭಾವಿಸಿದನು. ವ್ಯಾಕುಲತೆಗೊಳ್ಳುತ್ತಿರುವ ಮನಸ್ಸನ್ನು ಸಮಾಧಾನಪಡಿಸಿಕೊಳ್ಳುತ್ತಾ ಒಂದು ಪತ್ರವನ್ನು ಬರೆದು ಕಳುಹಿಸಬೇಕೆಂದುಕೊಂಡು ಶ್ರೀ ಸಮರ್ಥರಿಗೆ ಪತ್ರವನ್ನು ಬರೆಯತೊಡಗಿದನು. ಸದ್ಗುರುಮೂರ್ತಿಗಳಿಗೆ ಬರೆಯುವ ಪತ್ರ. ಹಿಂದೂ ಧರ್ಮ ಪರಿರಕ್ಷಣೆಗೆ ದೀಕ್ಷೆಯಾಗಿಯೂ ಸ್ವಾತಂತ್ರ್ಯೇಚ್ಛೆಯು ಧ್ಯೇಯವಾಗಿಯೂ ಈ ದೇಶದ ಪ್ರಜೆಗಳನ್ನು ಪ್ರೇರೇಪಿಸುತ್ತಾ ಸಂಚರಿಸುತ್ತಿರುವ ಓ ಮಹಾತ್ಮರೇ, ನಿಮ್ಮ ದರ್ಶನವೂ ಶಿಕ್ಷಣವು ನನಗೆ ಅತ್ಯವಶ್ಯಕ. ಗುರುಗಳೇ ತಮಗಾಗಿ ಬಹಳಷ್ಟು ಹುಡುಕಾಡಿಸಿದರೂ ಪ್ರಯೋಜನವಾಗಲಿಲ್ಲ. ತಮ್ಮ ಅನುಗ್ರಹವಿಲ್ಲದೆ ತಮ್ಮ ದರ್ಶನವು ಸಾಧ್ಯವಾಗದು. ಕರುಣಾಮಯಿಯಾದ ಭವಾನಿ ಮಾತೆಯು ಗುರು ದರ್ಶನವಾಗುತ್ತದೆ ಎಂದು ಅಭಯವನ್ನು ಕೊಟ್ಟಿರುವಳು. ಓ ದಿವ್ಯ ಸ್ವರೂಪನೇ, ನಿಮ್ಮನ್ನು ಹೇಗೆ ಗುರುತಿಸಬಲ್ಲೆನು? ದಯೆಯಿಂದ ಈ ಅಲ್ಪ ಜೀವಿಯನ್ನು ಹತ್ತಿರಕ್ಕೆ ಸೇರಿಸಿಕೊಂಡು ತಮ್ಮ ಪಾದ ಸೇವೆಯ ಭಾಗ್ಯವನ್ನು ಕರುಣಿಸಿರಿ. ನನ್ನ ಗುರಿ ಸಾಧನೆಗೆ ಪರೋಕ್ಷವಾಗಿ ಸಹಕರಿಸುತ್ತಿರುವ ಮಹಾತ್ಮರೇ, ಪ್ರತ್ಯಕ್ಷವಾಗಿಯೂ ಸಹಕರಿಸಬೇಕೆಂದು ಪ್ರಾರ್ಥಿಸುತ್ತಿರುವೆನು. ನನ್ನ ಮೇಲೆ ದಯೆ ತೋರಿಸಿ. ಶತಕೋಟಿ ನಮಸ್ಕಾರಗಳೊಂದಿಗೆ ನಿಮ್ಮ ಸೇವಕ ಶಿವಾಜಿ. ಹೀಗೆ ಪತ್ರವನ್ನು ಬರೆದು ತಮ್ಮ ಸೈನ್ಯದಲ್ಲಿ ಶಿವಸೈನ್ಯವೆಂದು ಮೊದಲು ಬಂದವರನ್ನು ಕರೆದು, ನೀನು ಶ್ರೀ ಸಮರ್ಥರನ್ನು ನೋಡಿರುವೆಯಲ್ಲವೇ ಎನ್ನಲು, ಪ್ರಭುವೇ, ಅವರ ಪ್ರಬೋಧೆಗಳಿಂದಲೇ ನಾವು ತಮ್ಮ ಸೇವಕರಾಗಿರುವುದು ಎಂದು ತಿಳಿಸಿದನು. ಆಗ ಶಿವಾಜಿಯು ಸಂತೋಷಪಟ್ಟು, ನೀನು ಈ ಪತ್ರವನ್ನು ತೆಗೆದುಕೊಂಡು ಹೋಗಿ ಶ್ರೀ ಸಮರ್ಥರಿಗೆ ಕೊಟ್ಟು ಅವರೇನನ್ನು ಆದೇಶಿಸುವರೋ ತಿಳಿದುಕೊಂಡು ಬಾ ಎಂದು ಕಳುಹಿಸಿದನು. ಆ ಸೈನಿಕನು 2 ದಿನಗಳು ಹುಡುಕಿ ಶ್ರೀ ಸ್ವಾಮಿಯವರ ದರ್ಶನವು ಲಭಿಸದೆ ಚಾಪಾಳ್ ಮಠಕ್ಕೆ ಹೋಗಿ ಅಲ್ಲಿ ಶ್ರೀ ಸಮರ್ಥರ ಪ್ರಿಯ ಶಿಷ್ಯನಾದ ಕಲ್ಯಾಣ ಸ್ವಾಮಿಗೆ ಆ ಪತ್ರವನ್ನು ಕೊಟ್ಟನು. ಅದಕ್ಕೆ ಉತ್ತರವನ್ನು ಗುರುದೇವರು ಕಳುಹಿಸುವರೆಂದು ಹೇಳಿದನು. ಶಿವಾಜಿಯ ಆವೇದನೆಯೆಲ್ಲವೂ ಶ್ರೀ ಸಮರ್ಥರಿಗೆ ಅಂತರ್ಗತವಾಗಿ ತಿಳಿಯುತ್ತಲೇ ಇತ್ತು. ಆದರೆ ಸಮಯ ಶುದ್ಧಿಗಾಗಿಯೇ ಅವರು ಕಾಯುತ್ತಿದ್ದರು. ಶಿವಾಜಿಯ ಪತ್ರವು ಸೇರುವುದಕ್ಕೆ ಮೊದಲೇ ಆತನ ಮನೋಗತವು ಸೇರಿತ್ತು. ಶಿವಾಜಿಯ ತೀವ್ರ ಚಿಂತನೆಯು ಅವರನ್ನು ಪ್ರಸನ್ನಗೊಳಿಸಿತು. ಪತ್ರವನ್ನು ಕಳುಹಿಸಿದ್ದರೂ ಏನೂ ತೋಚದೆ ಕೊನೆಗೆ ಸಾಯಂಕಾಲದಲ್ಲಿ ಅಂಬಾಭವಾನಿಯ ದೇವಾಲಯಕ್ಕೆ ಹೋಗಿ ಧ್ಯಾನವನ್ನು ಮಾಡುತ್ತಾ ಶ್ರೀ ಸಮರ್ಥರ ದರ್ಶನವಾಗುವವರೆಗೆ ಅನ್ನಾಹಾರಗಳನ್ನು ಮುಟ್ಟುವುದಿಲ್ಲವೆಂದು ನಿರ್ಣಯಿಸಿಕೊಂಡನು. ಬಹಳ ಹೊತ್ತಾಯಿತು. ಅಂಗರಕ್ಷಕರು, ಪ್ರಭು, ಊಟದ ಹೊತ್ತು ಮೀರಿ ಹೋಗುತ್ತಿದೆ ಎನ್ನಲು, ನನಗೆ ಏನೂ ಅವಶ್ಯಕವಿಲ್ಲ. ಗುರು ದರ್ಶನವಾಗುವವರೆಗೂ ಏನನ್ನು ತಿನ್ನಬೇಕೆನಿಸುತ್ತಿಲ್ಲವೆಂದು ಹೇಳಿ ಭವಾನಿ ಮಾತೆಯನ್ನು ಪ್ರಾರ್ಥಿಸಿಕೊಂಡು ಆಕೆಯ ಕಡೆಗೆ ತಲೆಯಿಟ್ಟು ಅಲ್ಲಿಯೇ ನಿದ್ರಿಸಿದನು. ಆತನ ಪ್ರಯತ್ನದ ಫಲವಾಗಿ ಶ್ರೀ ಸಮರ್ಥರ ದರ್ಶನವು ಲಭಿಸಿತು. ಅವರ ಕಾಲಲ್ಲಿ ಪಾದುಕೆಗಳು, ಕೈಯಲ್ಲಿ ಜಪಮಾಲೆ, ದಂಡ ಕಮಂಡಲಗಳು, ಕೊರಳಲ್ಲಿ ತುಳಸಿ ಮಾಲೆಗಳನ್ನು ಧರಿಸಿದ್ದರು. ಉಡುದಾರಕ್ಕೆ ಕೌಪೀನವನ್ನು ಧರಿಸಿ ದಿವ್ಯ ತೇಜೋಮಯವಾದ ಮುಖಮಂಡಲ, ದುರ್ನಿರೀಕ್ಷ್ಯವಾದ ಕಾಂತಿಯಿಂದಿರುವ ಕಣ್ಣುಗಳು ಅವರೇ ಸದ್ಗುರು ದೇವರೆಂದು ಅನ್ನಿಸಿದೊಡನೆಯೇ ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಮಸ್ಕರಿಸುತ್ತಾ, ಮಹಾತ್ಮರೇ, ಈ ಕಾಲಕ್ಕೆ ನನ್ನ ಮೇಲೆ ದಯೆಯುಂಟಾಯಿತೇ ಎಂದು ಆನಂದ ಬಾಷ್ಪಗಳಿಂದ ಪಾದಗಳನ್ನು ತೊಳೆದನು. ಶ್ರೀ ಸಮರ್ಥರು ಆತನ ತಲೆಯ ಮೇಲೆ ತನ್ನ ಅಮೃತ ಹಸ್ತವನ್ನಿಟ್ಟು, ಮಗುವೇ ಏಳು ಎಂದು ಅತ್ಯಂತ ಮೃದು ಮಧುರ ಸ್ವರದಿಂದ ಪ್ರಸನ್ನರಾಗಿ, ಚಿರಂಜೀವಿಯೇ ವಿಜಯೋಸ್ತು ಎಂದು ಆಶೀರ್ವದಿಸಿ, ಈ ಪ್ರಸಾದವನ್ನು ತೆಗೆದುಕೋ ಎನ್ನುತ್ತಾ ಒಂದು ತೆಂಗಿನಕಾಯಿ ಮತ್ತು ಜಪಮಾಲೆಯನ್ನು ಕೊಟ್ಟು ಅದೃಶ್ಯರಾದರು.
ಶಿವಾಜಿಗೆ ಎಚ್ಚರವಾದ ನಂತರ ನೋಡಿದಾಗ ಇದು ಸ್ವಪ್ನವೆಂದು ತಿಳಿಯಿತು. ಸ್ವಪ್ನವಾದರೂ ಬಹಳ ಮಧುರವಾದ ಸಂಘಟನೆ. ಇದು ಮರೆಯಲಾರದ ಸ್ವಪ್ನ. ದಿವ್ಯ ಸ್ವಪ್ನವೆಂದುಕೊಂಡು ನೋಡುತ್ತಿರುವಾಗ ಪಕ್ಕದಲ್ಲಿಯೇ ಸ್ವಾಮಿಯವರು ಕೊಟ್ಟಿದ್ದ ಪ್ರಸಾದವು ಕಾಣಿಸಿತು. ಇದು ಸ್ವಪ್ನವಾದರೆ ಈ ಪ್ರಸಾದವು ಸತ್ಯವಾಗಿಯೇ ಇದೆಯಲ್ಲವೇ? ಸ್ವಪ್ನ ವಸ್ತುಗಳು ಸತ್ಯವಲ್ಲ. ಆದುದರಿಂದ ಶ್ರೀ ಸ್ವಾಮಿಯವರು ಸತ್ಯವಾಗಿಯೇ ಬಂದಿದ್ದರೆ ಎಲ್ಲವೂ ವಿಚಿತ್ರವಾಗಿದೆಯಲ್ಲವೇ? ಆಹಾ, ನನ್ನ ಪತ್ರವು ಅವರಿಗೆ ಇನ್ನೂ ಸೇರಿರುವುದಿಲ್ಲ. ಆದರೂ ನನ್ನ ಚಿಂತನೆ ಮತ್ತು ಆವೇದನೆ ಅವರಿಗೆ ವಿಷದವಾಗಿದೆ. ಹೌದು, ಅವರು ಮಹಾ ತಪಸ್ವಿಯೆಂದು, ನಿರಂತರ ಶುಭ ಚಿಂತಕರೆಂದು, ಸರ್ವಜ್ಞರೆಂದು ತುಕಾರಾಮ್ ಬಾಬಾರವರು ಹೇಳಿದ್ದರು. ಆದುದರಿಂದ ನನ್ನ ಪ್ರಾರ್ಥನೆಯು ಅವರಿಗೆ ಸೇರಿದೆ. ನನಗೆ ಪ್ರಸಾದವನ್ನು ಕೊಟ್ಟಿರುವರು. ಗುರುದೇವರು ನನ್ನನ್ನು ಅನುಗ್ರಹಿಸಿರುವರು ಎಂದು ಆ ಪ್ರಸಾದವನ್ನು ಎತ್ತಿಕೊಂಡು ಸರಸರನೆ ಮನೆಯನ್ನು ಸೇರಿದನು. ಇಷ್ಟು ದಿನಗಳ ಆವೇದನೆಯೆಲ್ಲವೂ ಕ್ಷಣದಲ್ಲಿ ಮಾಯವಾಯಿತು. ಏನು ಈ ಸದ್ಗುರು ದರ್ಶನದ ಪ್ರಭಾವ! ಮನಸ್ಸು ಸ್ಥಿರತ್ವವನ್ನು ಪಡೆಯಿತು. ಆತನ ಆನಂದಕ್ಕೆ ಪಾರವೇ ಇಲ್ಲ. ತುಂಬಾ ದಿನಗಳಿಂದ ಆತನ ಹೃದಯವು ದೈನ್ಯತೆಯಿಂದ ಕೂಡಿತ್ತು. ಈಗ ಆ ದೈನ್ಯತೆಯು ಮಾಯವಾಗಿ ಬಹಳ ಉತ್ಸಾಹದಿಂದ ಇರುವನು. ನಾನಾ ಧ್ಯಾನ ಪೂಜೆಗಳನ್ನು ಮುಗಿಸಿಕೊಂಡು ಶ್ರೀ ಸಮರ್ಥರನ್ನು ಪ್ರತ್ಯಕ್ಷವಾಗಿ ನೋಡಬೇಕೆಂದುಕೊಂಡು ತಾಯಿಯ ಅನುಮತಿಯನ್ನು ಪಡೆಯಲು ಆಕೆಯ ಬಳಿಗೆ ಬಂದನು. ಕೈಗಳನ್ನು ಜೋಡಿಸಿ, ಅಮ್ಮ, ಮಕರಂದದ ಸುವಾಸನೆಯ ಕಾರಣದಿಂದ ದುಂಬಿಯು ಹೂವಿನ ಕಡೆಗೆ ಆಕರ್ಷಿಸಲ್ಪಡುತ್ತದೆ. ಬಾಯಾರಿಕೆಯಾದವನು ನೀರಿನ ಕಡೆಗೂ, ಹಸಿವಾದವನು ಅನ್ನದ ಕಡೆಗೂ ಆಕರ್ಷಿಸಲ್ಪಡುವನು. ಅದೇ ರೀತಿ ಸದ್ಗುರುವಿನ ಗುಣಗಣಗಳನ್ನು ಕೇಳುವುದರಿಂದಲೂ ದೇವತೆಗಳು ಮತ್ತು ಮಹಾತ್ಮರು ಅವರಿಗೆ ಶರಣಾಗಬೇಕೆಂದು ಹೇಳಿರುವುದರಿಂದಲೂ ನನಗೂ ಸದ್ಗುರುವಿನ ಕಡೆಗೆ ಆಕರ್ಷಣೆಯುಂಟಾಗಿದೆ. ತವಕವೂ ಹೆಚ್ಚಾಗಿದೆ. ಅಮ್ಮ, ಚಿಕ್ಕ ವಯಸ್ಸಿನಲ್ಲಿ ನೀನು ಹೇಳಿರುವೆಯಲ್ಲವೇ? ಹಾಗೆಯೇ ತೀರ್ಥಯಾತ್ರೆಗಳು, ತಪಸ್ಸು, ತ್ಯಾಗ, ದಾನ ಮುಂತಾದವುಗಳನ್ನು ಎಷ್ಟು ಮಾಡಿದರೂ ತರುಣೋಪಾಯವು ಲಭಿಸುವುದಿಲ್ಲವೆಂದು, ಸದ್ಗುರುವನ್ನು ಆಶ್ರಯಿಸುವುದರಿಂದ ಮಾತ್ರ ಪರಮಶಾಂತಿಯು ಲಭಿಸುತ್ತದೆ ಎಂಬ ಮಾತುಗಳು ಈಗಲೂ ನನ್ನ ಕಿವಿಯಲ್ಲಿ ಮೊಳಗುತ್ತಿವೆ. ಅದರ ಪ್ರಭಾವವೇ ಈ ಸದ್ಗುರು ಅನ್ವೇಷಣೆ. ಮಾತೆಯೇ, ನೀನು ಅನುಮತಿಸಿದರೆ ಮಾತ್ರ ಸದ್ಗುರುವಿನ ದರ್ಶನ ಉಂಟಾಗುತ್ತದೆ. ನಿನ್ನ ಅನುಗ್ರಹವಿಲ್ಲದೆ ಅದು ಸಾಧ್ಯವಿಲ್ಲ. ನನ್ನನ್ನು ಅನುಗ್ರಹಿಸಿ ಕಳುಹಿಸು ತಾಯಿ ಎನ್ನುತ್ತಾ ಜಿಜಿಯಾಬಾಯಿಗೆ ಪಾದಾಭಿವಂದನೆಯನ್ನು ಮಾಡಿದನು. ಜಿಜಿಯಾಬಾಯಿಯು ಹೆಚ್ಚಾದ ಆನಂದದಿಂದ ಮುಗುಳ್ನಗುತ್ತಾ, ಮಗನೇ, ಬಹಳ ಸಂತೋಷ. ನಿನಗೆ ಆ ಮಹಾತ್ಮನ ದರ್ಶನವಾಗಲಿ ಎಂದು ಹರಸಿದಳು. ಶಿವಾಜಿಯು ತನ್ನ ಪತ್ನಿಯಾದ ಸುಹ್ಯಾಬಾಯಿಯನ್ನು ನೋಡಿ ಹೋಗಿ ಬರುವೆನೆಂದು ಹೇಳಿ ಹೊರಟನು. ಶಿವಾಜಿಯು ತನ್ನೊಂದಿಗೆ ತಾನಾಜಿ ಮೊದಲಾದ 10 ಮಂದಿ ಮುಖ್ಯ ಸ್ನೇಹಿತರೊಡಗೂಡಿ ಹೊರಟನು. ಅವರ ಮೊದಲ ತಂಗುದಾಣ ಮಹಾಬಲೇಶ್ವರ್. 2ನೆಯ ದಿನ ಸಾಯಂಕಾಲಕ್ಕೆ ಮಾಹುಲಿಯನ್ನು ಸೇರಿದರು. ಆ 2ನೆಯ ಮುಕ್ಕಾಮಿನಲ್ಲಿ ಶಿವಾಜಿಯು ಪೂಜಾದಿಗಳನ್ನು, ದಾನ ಧರ್ಮಗಳನ್ನೂ ಮುಗಿಸಿಕೊಂಡು ವಿಶ್ರಾಂತನಾಗಿರುವಾಗ ಒಬ್ಬ ಸ್ನೇಹಿತನು ಬಂದು, ಶಿವಾಜಿ, ನಿನ್ನನ್ನು ನೋಡಲು ಯಾರೋ ಗೋಸಾವಿಯೊಬ್ಬರು ಬಂದಿದ್ದಾರೆಂದು ಹೇಳಿದಾಗ ತಾನೇ ಎದ್ದು ಬಂದು ಆತನನ್ನು ವಿಷಯವೇನೆಂದು ಪ್ರಶ್ನಿಸಿದನು. ಶ್ರೀ ಸಮರ್ಥರು, ನಮ್ಮ ಗುರುದೇವರು ತಮಗೆ ಈ ಪತ್ರವನ್ನು ಕೊಟ್ಟು ಪ್ರತ್ಯುತ್ತರವನ್ನು ತರುವಂತೆ ಆಜ್ಞಾಪಿಸಿರುವರು ಎಂದು ಒಂದು ಪತ್ರವನ್ನು ಕೊಟ್ಟನು.
ಆ ಗೋಸಾವಿಗೆ ಉಚಿತಾಸನವನ್ನು ಕೊಟ್ಟರೂ ಆತನು ನಿಂತುಕೊಂಡೇ ಇದ್ದನು. ಶಿವಾಜಿಯು ಆ ಪತ್ರವನ್ನು ಓದುತ್ತಿರುವಾಗ ಆತನ ಹೃದಯವು ಭಾರವಾಗಿ ಶ್ರೀ ಸಮರ್ಥರ ಬಗೆಗೆ ತನ್ನ ಅನುರಕ್ತಿಗಿಂತಲೂ ಅವರ ಔದಾರ್ಯವೇ ಹೆಚ್ಚಾಗಿದೆ ಎಂಬ ಭಾವನೆಯು ಮೂಡಿತು. ತನ್ನ ಪತ್ರವು ಅವರಿಗೆ ಸೇರುವುದಕ್ಕೆ ಮೊದಲೇ ಸ್ವಪ್ನ ದರ್ಶನವನ್ನು ಕೊಟ್ಟರು. ಈಗ ನಾನೆಲ್ಲಿರುವೆನೋ ಎಂಬುದನ್ನು ತಿಳಿದುಕೊಂಡು ಪತ್ರವನ್ನು ಕಳುಹಿಸಿರುವರು ಎಂದರೆ ಅವರ ಸರ್ವಜ್ಞತ್ವವು ಎಷ್ಟು ಮಹತ್ವದ್ದೋ ಎಂಬ ಭಾವನೆಯು ಉಕ್ಕಿ ಹೋಗಿ ಅಶ್ರುಧಾರೆಗಳು ಹೊರಬಂದು ಅದನ್ನು ಓದಲಾಗದೆ ತಾನಾಜಿಯನ್ನು ಓದುವಂತೆ ಆದೇಶಿಸಿದನು. ತಾನಾಜಿಯು ಹೀಗೆ ಓದಿದನು: ಶಿವಬಾ, ಶ್ರೀರಾಮ ಕೃಪಾಪೂರಿತವಾದ ಆಶೀರ್ವಾದಗಳು ನಿನಗೆ ಯಾವಾಗಲೂ ಉಂಟಾಗಲಿ. ಭವಾನಿ ಮಾತೆಯ ಕರುಣೆಗೆ ಪಾತ್ರನಾದ ನಿನ್ನ ಕೀರ್ತಿಯು ದಿಗಂತಗಳಿಗೆ ವ್ಯಾಪಿಸಲಿ. ಈ ಸಮಯದಲ್ಲಿ ಮಾತೃದೇಶವು ಧರ್ಮ ರಕ್ಷಕನಿಗಾಗಿ 1000 ಕಣ್ಣುಗಳಿಂದ ಎದುರು ನೋಡುತ್ತಿದ್ದೆ. ಮಹಾರಾಷ್ಟ್ರದಲ್ಲಿ ಧರ್ಮವು ನಿನ್ನಿಂದಲೇ ನಿಂತುಕೊಂಡಿದೆ. ನಿನ್ನ ಪ್ರತಾಪವನ್ನು ಕೇಳಿ ಶತ್ರುಗಳು ದುಷ್ಟರು ನಡುಗುವರೆಂದು ತಿಳಿದುಕೊಂಡೆವು. ಅನೇಕ ಮಂದಿ ಸ್ವಾತಂತ್ರ್ಯ ಇಚ್ಛೆಯುಳ್ಳ ವೀರರು ನಿನಗೆ ಬೆಂಬಲವಾಗಿರುವರು. ನಿನ್ನ ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನು ಚೆನ್ನಾಗಿ ನೆರವೇರಿಸು. ನಿನಗೆ ಅನೇಕ ರಾಜಕಾರ್ಯಗಳ ದೃಷ್ಟಿಯಿಂದ ಚಿತ್ತಸ್ಥೈರ್ಯವು ಅತ್ಯವಶ್ಯಕ. ರಾಜನ ಮತ್ತು ಮಂತ್ರಿಯ ಆಲೋಚನೆಗಳು ಒಂದೇ ಆಗಿರದಿದ್ದರೆ ಧರ್ಮವು ನೆರವೇರುವುದಿಲ್ಲ. ರಾಜ್ಯ ರಹಸ್ಯಗಳು ಎಂತಹ ಪರಿಸ್ಥಿತಿಯಲ್ಲಿಯೂ ಹೊರಗಿನವರಿಗೆ ತಿಳಿಯದಂತೆ ಜಾಗೃತೆಯಿಂದಿರಬೇಕು. ಪ್ರಜೆಗಳೆಲ್ಲರನ್ನೂ ಸಂತುಷ್ಟರನ್ನಾಗಿಸಬೇಕು. ಚೆನ್ನಾಗಿ ತಿಳಿದುಕೊಳ್ಳಬೇಕು. ಯಾವಾಗಲೂ ರಾಜನು ಸಾವಧಾನವಾಗಿರಬೇಕು. ನಿನ್ನ ಆಡಳಿತದಲ್ಲಿ ಸಾಧು ಸಂತರ ಬಗೆಗೆಯೂ ಬಹಳ ಶ್ರದ್ಧೆಯಿಂದಿರಬೇಕು. ಅವರು ಎಲ್ಲಿ ಏನನ್ನು ಬೋಧಿಸುವರೋ ಅದನ್ನು ಗಮನಿಸಬೇಕು. ನಿನ್ನ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ಇದೂ ಒಂದು ಭಾಗವೇ. ಈ ವಿಷಯದಲ್ಲಿ ಸತ್ಪುರುಷರ ಕಾರ್ಯಕಲಾಪಗಳು ನಿನ್ನವೆಂದು ಭಾವಿಸಬೇಕು. ಅವರಿಗೆ ಬೇಕಾದ ಊಟ ವಸತಿಗಳನ್ನು ಒದಗಿಸುವಲ್ಲಿ ಉದಾರತೆಯಿಂದಿರಬೇಕೆನ್ನುವುದು ನಮ್ಮ ಆಶೆ. ರಾಜನೇ, ಕೋಪವನ್ನು ಹತ್ತಿರ ಸೇರಿಸಬೇಡ. ಸಕಲ ಕಾರ್ಯಸಿದ್ಧಿಯುಂಟಾಗುವುದು. ನಿನ್ನ ಕೀರ್ತಿಯು ಆಚಂದ್ರ ತಾರಾರ್ಕವಾಗಿ ನಿಲ್ಲುವುದು. ನೀನು ಪ್ರಾರಂಭಿಸಿರುವ ಹೋರಾಟವು ಸಾಮಾನ್ಯವಾದುದಲ್ಲ. ನಿನ್ನ ಬೆಂಬಲದಿಂದಲೇ ಎಲ್ಲ ಪ್ರಜೆಗಳು ಧೈರ್ಯ ಉತ್ಸಾಹಗಳನ್ನು ಪಡೆಯಬಲ್ಲರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀ ರಘುವೀರ ಸಮರ್ಥ. ಆಶೀರ್ವಾದಗಳೊಂದಿಗೆ ರಾಮದಾಸ. ಆ ಪತ್ರವನ್ನು ಓದುತ್ತಿರುವಾಗ ನಾನಾ ರೀತಿಯ ಭಾವೋದ್ವೇಗಗಳು ಮೂಡುತ್ತಿರುವುದನ್ನು ಮತ್ತು ಕಣ್ಣಲ್ಲಿ ನೀರು ಬರುತ್ತಿದ್ದುದನ್ನು ಶ್ರೀ ಸಮರ್ಥರ ಶಿಷ್ಯನು ಗಮನಿಸುತ್ತಿದ್ದನು. ಈ ಭಾವಗಳು ಹೊರಹೊಮ್ಮುತ್ತಿರುವ ಶಿವಾಜಿಯ ಮುಖವನ್ನು ನೋಡಿಯೂ ನೋಡದ ಹಾಗೆ ತಲೆಯನ್ನು ತಗ್ಗಿಸಿಕೊಂಡು, ಪ್ರಭುವೇ, ತಮ್ಮ ಪ್ರತ್ಯುತ್ತರವನ್ನು ಕೊಟ್ಟರೆ ಹಿಂತಿರುಗಿ ಹೋಗುವೆನು ಎಂದನು. ಶಿವಾಜಿಯು ಮಾತನಾಡಲಾರದೆ, ಆರ್ಯರೇ, ನಾವು ಸ್ವತಃ ಶ್ರೀ ಸ್ವಾಮಿಯವರನ್ನು ನೋಡಬೇಕೆಂಬ ಉತ್ಸಾಹದಿಂದಿರುವೆವು ಎಂದು ಪತ್ರವನ್ನು ಬರೆದು ಆತನಿಗೆ ಕೊಟ್ಟು, ತಾವು ಈ ರಾತ್ರಿಗೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲಿಯೇ ವಿಶ್ರಮಿಸಿರೆಂದು ಕೋರಿದಾಗ ಗುರುವಾಜ್ಞೆಯಿಲ್ಲವೆಂದು ಹೇಳಿ ಹೊರಡುವಾಗ ಶಿವಾಜಿಯು, ಆರ್ಯರೇ, ನಿಮ್ಮ ಹೆಸರೇನು ಎನ್ನಲು ದಿವಾಕರ ಭಟ್ ಎಂದು ಹೇಳಿದನು. ಶ್ರೀ ಸಮರ್ಥರು ಎಲ್ಲಿರುವರೆಂದು ಕೇಳಿದಾಗ ಆ ವಿಷಯವು ನಮಗೆ ತಿಳಿಯದು. ಈ ಪತ್ರವನ್ನು ಒಬ್ಬ ಕುರಿ ಕಾಯುವವನ ಮೂಲಕ ಕಳುಹಿಸಿರುವರು. ಈಗಲೇ ನಿಧಾನವಾಯಿತೆಂದು ತಂದೆನು ಎಂದು ಹೇಳಿ ಅವರು ಯಾವಾಗ ಎಲ್ಲಿ ಇರುವರೆಂದು ತಿಳಿಯುವುದಿಲ್ಲ. ಪ್ರಯತ್ನ ಪಟ್ಟರೆ ದರ್ಶಿಸಬಹುದು ಎಂದು ಹೇಳಿ ಹೊರಟು ಹೋದನು. ಆ ಪತ್ರದಲ್ಲಿನ ಅಂಶಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ, ಆಹಾ, ಏನು ವಿಸ್ಮಯ! ಮಹಾತ್ಮರಾದವರ ಕೃಪೆಯು ನಮ್ಮ ಮೇಲೆ
ಪರಿಪೂರ್ಣವಾಗಿರುವುದರಿಂದ ನಾವು ಪ್ರಾರಂಭಿಸಿದ ಕಾರ್ಯವನ್ನು ಜಯಪ್ರದವಾಗಿ ಮಾಡಿಕೊಂಡು ಬರುತ್ತಿರುವೆವು. ಇದರಲ್ಲಿ ನಮ್ಮ ಘನತೆಯು ಏನೂ ಇಲ್ಲ, ಅವರ ಸಂಕಲ್ಪ ಬಲವೇ ಇದೆಲ್ಲಕ್ಕೂ ಕಾರಣ. ಹಾಗಿರುವಾಗ ಅಲ್ಪ ಮಾನವನಾದ ನನ್ನನ್ನು ಮಹಾತ್ಮರು ಈ ವಿಧವಾಗಿ ಹೊಗಳಿರುವುದು ಸರಿಯಲ್ಲ. ಏನಾದರೂ ಆಗಲಿ, ಅವರನ್ನು ನೋಡಿ ಅವರ ಪಾದಕ್ಕೆರಗಿ ಶರಣಾಗಿ ಬೇಡಿಕೊಳ್ಳುವೆನು. ಅವರ ಆಶೀರ್ವಾದ ಮತ್ತು ಅನುಗ್ರಹಗಳು ನಮಗೆ ದಾರಿದೀಪವಾಗಲಿವೆ ಎಂದು ಆಶಿಸುತ್ತಿದ್ದೇನೆ. ಆಗ ತಾನಾಜಿಯು, ಶಿವಾಬಾ, ನಿಮ್ಮ ಕೋರಿಕೆಯು ನಾಳೆ ತಪ್ಪದೇ ಈಡೇರುವುದು. ಈಗ ವಿಶ್ರಮಿಸಿರಿ ಎಂದು ಸಮಾಧಾನ ಪಡಿಸಿದರು. ಮರುದಿನ ಶಿವಾಜಿಯೊಂದಿಗೆ ಬಂದಿದ್ದ 10 ಮಂದಿಯೂ ಹೊರಟು ಚಾಪಾಳ್ ಮಠವನ್ನು ಸೇರಿದರು. ಅಲ್ಲಿರುವ ಶ್ರೀರಾಮನಿಗೆ ನಮಸ್ಕರಿಸಿದರು. ಆ ಮಠಾಧಿಪತಿಯಾದ ಅಕ್ಕಾಬಾಯಿಯು ಎಲ್ಲರನ್ನೂ ಆದರಿಸಿದಳು. ಶಿವಾಜಿಯು ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಾ, ಅಕ್ಕಾಬಾಯಿ, ಸದ್ಗುರುಗಳು ಎಲ್ಲಿರುವರೋ ಹೇಳಬಲ್ಲಿರಾ? ನಾವು ಅವರನ್ನು ನೋಡಬೇಕೆಂಬ ಆತುರತೆಯಿಂದಿರುವೆವು ಎನ್ನಲು, ಆಕೆಯು, ಸ್ವಾಮಿಯವರು ಈಗ ಶಿಂಗಣ್ವಾಡಿ ಹನುಮಾನ್ ಆಲಯದಲ್ಲಿ ಇರುವರೆಂದು ತಿಳಿದು ನಮ್ಮವನು ನಿಮ್ಮ ಪತ್ರವನ್ನು ತೆಗೆದುಕೊಂಡು ಹೊರಟನು. ನೀವು ಸ್ವಲ್ಪ ಹೊತ್ತು ವಿಶ್ರಮಿಸಿ ಮಧ್ಯಾಹ್ನ ಭೋಜನವನ್ನು ಮಾಡಿಕೊಂಡು ಹೊರಡಿರಿ ಎಂದು ಕೋರಿದಳು. ಆದರೆ ಅಕ್ಕಾಬಾಯಿ, ತಾವು ತಡೆಯಬೇಡಿರಿ, ನಾವು ಗುರುದರ್ಶನವಾಗುವವರೆಗೂ ನೀರನ್ನೂ ಕುಡಿಯಬಾರದೆಂದು ನಿಶ್ಚಯಿಸಿಕೊಂಡು ಹೊರಟಿರುವೆವು. ಮೊದಲು ಅವರ ದರ್ಶನವೇ ನಮಗೆ ಧ್ಯೇಯವು ಎಂದು ಹೇಳಿದಾಗ, ಸರಿ, ಹೊರಡಿರಿ. ಆದರೆ ಒಂದು ಮಾತು, ಇಷ್ಟು ಮಂದಿ ಹೋದರೆ ದರ್ಶನವಾಗದೆ ಹೋಗಬಹುದು. ತಾವೊಬ್ಬರೇ ಹೋಗುವುದು ಒಳ್ಳೆಯದು ಎಂದು ಸಲಹೆಯನ್ನು ಕೊಟ್ಟಳು. ಶಿವಾಜಿಯು, ನನಗೇನು ಭಯ, ಒಬ್ಬನೇ ಹೋಗಬಲ್ಲೆ ಎಂದು ಹೊರಟಾಗ ದಿವಾಕರ ಭಟ್ಟನನ್ನು ಜೊತೆಗಿಟ್ಟು ಕಳುಹಿಸಿದಳು. ತನ್ನೊಂದಿಗೆ ಬರಬೇಡವೆಂದರೂ ತಾನಾಜಿ, ಬಾಳಾಜಿ, ಆವಾಜಿ ಎಂಬುವವರು ಸ್ವಲ್ಪ ದೂರದಿಂದ ಅನುಸರಿಸಿದರು. ಇವರು ಅಲ್ಲಿಗೆ ಸೇರಿಕೊಳ್ಳುವುದಕ್ಕೆ ಸ್ವಲ್ಪ ಮುಂಚೆ ಕಲ್ಯಾಣನು ಅಲ್ಲಿಗೆ ಸೇರಿ ಶಿವಾಜಿಯು ಕಳುಹಿಸಿದ್ದ ಪತ್ರವನ್ನು ಗುರುದೇವರಿಗೆ ಕೇಳಿಸುತ್ತಿದ್ದನು. ತಮ್ಮ ದರ್ಶನಕ್ಕಾಗಿ ಶಿವಾಜಿಯು ಬಹಳ ಆತುರತೆಯಿಂದಿರುವಂತೆ ಈ ಪತ್ರದ ಮೂಲಕ ತಿಳಿಯುತ್ತಿದೆ ಎಂದು ಕಲ್ಯಾಣ್ ಹೇಳುತ್ತಿರುವ ಮುಕ್ತಾಯ ವಾಕ್ಯಗಳು ಶಿವಾಜಿಯ ಕಿವಿಗೂ ಬಿತ್ತು. ಶ್ರೀ ಸಮರ್ಥರ ಶಬ್ದವನ್ನು ಗಮನಿಸಿ ಯಾರಲ್ಲಿ ಎಂದೊಡನೆಯೇ ಕಲ್ಯಾಣನು ತಿರುಗಿ ನೋಡಿ, ಮಹಾರಾಜರೇ, ನಮ್ಮ ದಿವಾಕರನು ಇನ್ನೊಬ್ಬರೊಂದಿಗೆ ಬಂದಿದ್ದಾನೆ ಎನ್ನುತ್ತಿರುವಾಗ ದಿವಾಕರನು ಬಂದು ಪಾದಕ್ಕೆರಗಿ, ಶಿವಾಜಿಯವರು ತಮ್ಮ ದರ್ಶನಕ್ಕಾಗಿ ಚಾಪಾಳ್ ಮಠಕ್ಕೆ ಬರಲಾಗಿ ಅಕ್ಕಾಬಾಯಿಯು ನನ್ನನ್ನು ಜೊತೆಗಿಟ್ಟು ಕಳುಹಿಸಿದುದರಿಂದ ಬಂದೆನು ಸ್ವಾಮಿ ಎಂದು ವಿನಂತಿಸಿದನು. ಇಷ್ಟರಲ್ಲಿ ಶಿವಾಜಿಯು ಬೇಗ ಮುಂದಕ್ಕೆ ಬಂದು ತನ್ನನ್ನು ಗುರುಗಳಿಗೆ ಅರ್ಪಿಸಿಕೊಂಡವನಂತೆ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಆ ಭಾವೋದ್ವೇಗದಲ್ಲಿ ಒಂದು ಮಾತು ಹೊರಬರಲಿಲ್ಲ. ಸ್ವಪ್ನದಲ್ಲಿ ಕಂಡ ದಿವ್ಯ ಮಂಗಳ ಸ್ವರೂಪವು ಎದುರಿನಲ್ಲಿದೆ. ಅನೇಕ ದಿನಗಳಿಂದ ಏನೇನೋ ಹೇಳಿಕೊಳ್ಳಬೇಕೆಂದು, ಚರ್ಚೆಗಳನ್ನು ಮಾಡಬೇಕೆಂದು ಅವರ ಪಾದಗಳ ಬಳಿಯಲ್ಲಿ ತನ್ನ ಜೀವನವನ್ನು ಅರ್ಪಿಸಬೇಕೆಂದು ಮನಸ್ಸೆಲ್ಲವೂ ತುಂಬ ಆಲೋಚನೆಗಳಿಂದ ಕೂಡಿದೆ. ಆ ಸದ್ಗುರುವಿನ ದರ್ಶನದ ಆನಂದದಿಂದ ಮಾತು ಹೊರಡುತ್ತಿಲ್ಲ. ಜೊತೆಗೆ ಮನಸ್ಸಿನಲ್ಲಿ ಯಾವ ಆಲೋಚನೆಯೂ ಇಲ್ಲದೆ ಪ್ರಶಾಂತವಾಗಿ ಹೋಯಿತು. ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿಯತೊಡಗಿವೆ. ಅಷ್ಟು ದಿನಗಳ ಅಶಾಂತಿಯು ಒಂದು ಕ್ಷಣದಲ್ಲಿ ಗುರುಗಳ ತಂಪಾದ ನೋಟದಿಂದಲೇ ಬಿಟ್ಟು ಹೋಗಿದೆ. ತನ್ನ ಸ್ಥಿತಿಯು ಏನೆಂಬುದನ್ನು ಹೇಳಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕೋಟಿ ಸೂರ್ಯರ ಪ್ರಕಾಶ, ಕೋಟಿ ಚಂದ್ರರ ತಂಪು, ಕೋಟಿ ತಾಯಿಯರ ಪ್ರೇಮ, ಕೋಟಿ ತಂದೆಗಳ ಜವಾಬ್ದಾರಿ ಆ ಮಹಾತ್ಮರ ಕಣ್ಣುಗಳಲ್ಲಿ ತುಂಬಿರುವಂತೆ ಗ್ರಹಿಸಿಕೊಂಡನು. ಶ್ರೀ ಸಮರ್ಥರ ದರ್ಶನದಿಂದ
3 ದಿನಗಳ ಉಪವಾಸವಿದ್ದರೂ ಅವರ ಸ್ಮರಣೆಯಿಂದಲೇ ಬಲವಾಗಿ ಇರಬಲ್ಲವನಾಗಿದ್ದನು. ಏನೋ ಅವರ ದಿವ್ಯ ಶಕ್ತಿಯ ಪ್ರಸರಣೆ. ಇಂತಹ ಮಹಾತ್ಮರಾದವರು ನನ್ನ ರಾಜ್ಯದಲ್ಲಿದ್ದರೂ ಅವರ ಬೆಂಬಲದಿಂದ ನಾನು ರಾಜವೈಭವವನ್ನು ಅನುಭವಿಸುತ್ತಿದ್ದರೂ ಅವರ ದರ್ಶನವನ್ನು ಮಾಡದಿರುವುದು ನನ್ನ ಅಪರಾಧವೇ. ಆದರೂ ಅಪರಾಧಗಳನ್ನು ಗಣನೆಗೆ ತೆಗೆದುಕೊಳ್ಳದವರ ನೈಜ ಗುಣವೇ ಅವರಿಗೆ ಆಭರಣಗಳು. ಮಹಾತ್ಮನೇ, ನನ್ನ ಅಪರಾಧಗಳನ್ನು ಮನ್ನಿಸಿ ನಿನ್ನ ಸೇವಾ ಭಾಗ್ಯವನ್ನು ಪ್ರಸಾದಿಸು ಎಂದು ಮನಸ್ಸಿನಲ್ಲಿಯೇ ಬೇಡಿಕೊಂಡನು. ಶ್ರೀ ಸಮರ್ಥರು ಉದ್ಧವನ ಕಡೆಗೆ ಅರ್ಥಪೂರ್ಣವಾಗಿ ನೋಡಿದರು. ಆತನು ಒಂದು ಆಸನವನ್ನು ತಂದು ಹಾಕಿ ಶಿವಾಜಿಯನ್ನು ಕುಳಿತುಕೊಳ್ಳುವಂತೆ ಸನ್ನೆಯನ್ನು ಮಾಡಿದನು. ನೀರು ತುಂಬಿರುವ ಕಣ್ಣುಗಳೊಂದಿಗೆ ಪ್ರಯತ್ನಪೂರ್ವಕವಾಗಿ, ಮಹಾರಾಜರೇ, ನಿಮ್ಮ ಸಮಕ್ಷಮದಲ್ಲಿ ನನ್ನನ್ನು ಹೀಗೆ ನಿಂತುಕೊಳ್ಳಲು ಬಿಡಿ ಎಂದು ಅಷ್ಟು ಮಾತ್ರ ಹೇಳಿದನು. ಶ್ರೀ ಸಮರ್ಥರು ಕೂಡಲೇ ಕಲ್ಯಾಣನ ಕಡೆಗೆ ನೋಡಿದೆಯಾ ಕಲ್ಯಾಣ್, ಶಿವಾಜಿಯು ಬಂದರೆ ಹೇಗೆ ಉಪಚರಿಸಬೇಕು ಎಂದು ಚಡಪಡಿಸುತ್ತಿದ್ದೆಯಲ್ಲವೇ? ಇದು ಆತನ ಆಂತರ್ಯವು. ತಿಳಿಯಿತೆ? ಆತನ ಭಕ್ತಿ ಸೌರಭ ಎನ್ನುತ್ತಾ ಹೊಗಳುತ್ತಿರುವಂತೆ ಮಾತನಾಡುತ್ತಿದ್ದ ಗುರುದೇವರೊಂದಿಗೆ, ಮಹಾತ್ಮರೇ, ನಾನೊಬ್ಬ ಅಲ್ಪಜೀವಿ. ನಿಮ್ಮ ಕರುಣಾ ಕಟಾಕ್ಷಕ್ಕಾಗಿ ಎಷ್ಟೋ ದಿನಗಳಿಂದ ತವಕಿಸುತ್ತಿದ್ದರೆ ಇಂದಿಗೆ ನಿಮ್ಮ ದರ್ಶನವನ್ನು ಅನುಗ್ರಹಿಸಿ ನನಗೆ ಶಾಂತಿಯನ್ನು ಉಂಟು ಮಾಡಿರುವಿರಿ. ಧನ್ಯನಾದೆ ಎಂದು ಹೇಗೋ ಪ್ರಾರ್ಥಿಸಿದನು. ಈಗಲೇ ನಿನ್ನ ಪತ್ರವು ಬಂದಿತು, ವಿಷಯವು ತಿಳಿಯಿತು. ಇಷ್ಟು ಆತುರವೇಕೆ? ಅನೇಕ ವರ್ಷಗಳಿಂದ ನಿಮ್ಮ ರಾಜ್ಯದಲ್ಲಿ ಇರುತ್ತಿದ್ದೇವೆ. ಕೊನೆಯ ಪಕ್ಷ ನಮ್ಮ ಬಗ್ಗೆ ಯಾರಿಂದಲೂ ತಿಳಿಯಲಿಲ್ಲವೇ ಎಂದರು ಸಮರ್ಥರು. ಶಿವಾಜಿಯು ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ, ಗುರುದೇವರೇ, ನಿಜವಾಗಿ ನನ್ನ ಪರಿಸ್ಥಿತಿಗಳು ತಮಗೆ ತಿಳಿಯದವುಗಳಲ್ಲ. ನಿಮ್ಮ ಬಗ್ಗೆ ತಿಳಿದು ಸ್ವಲ್ಪ ಕಾಲವೇ ಆಯಿತು. ನನ್ನ ಅಪರಾಧವನ್ನು ಮನ್ನಿಸಿರಿ ಸ್ವಾಮಿ, ಕ್ಷಂತವ್ಯನು ಅನುಗ್ರಹಿಸಿರಿ ಎಂದು ಬೇಡಿಕೊಂಡನು. ರಾಜನೇ, ರಾಜ್ಯ ಪರಿಪಾಲನೆಯು ಸಾಧಾರಣ ವಿಷಯವಲ್ಲ, ನಿಮಗೆ ಗೊತ್ತಿದೆ. ಆದರೂ ರಾಜನು ಪ್ರತಿ ವಿಷಯದಲ್ಲಿಯೂ ಜಾಗರೂಕನಾಗಿರಬೇಕೆನ್ನುವುದೇ ನಮ್ಮ ಉದ್ದೇಶವು. ನಿನ್ನ ದೇಶದಲ್ಲಿ ಎಲ್ಲೆಲ್ಲಿ ಎಂತಹ ಸಾಧಕರು, ಭಕ್ತರು, ಸಾಧುಗಳು ಇರುವರೋ ತಿಳಿದುಕೊಳ್ಳಬೇಕು. ಮನೆಯ ಯಜಮಾನನಿಗೆ ಮನೆಯ ಬಗ್ಗೆ ಎಷ್ಟು ಶ್ರದ್ಧೆ ಇರುತ್ತದೆಯೋ ಅಷ್ಟೇ ಶ್ರದ್ಧೆಯು ರಾಜನಿಗೆ ತನ್ನ ರಾಜ್ಯದಲ್ಲಿನ ಪ್ರತಿ ವಿಷಯದಲ್ಲಿಯೂ ಇರಬೇಕು. ಇಲ್ಲದಿದ್ದರೆ ಕೇವಲ ಅಪಾಯಗಳು ಸಂಭವಿಸಬಹುದು. ಕೆಲವು ಬಾರಿ ನಿನ್ನವರಂತೆ ನಟಿಸುವ ದ್ರೋಹಿಗಳು ಸಂಘದಲ್ಲಿರುವರು. ನೀನು ಎಲ್ಲಿಯೂ ಯಾವ ವಿಷಯದಲ್ಲಿಯೂ ತಪ್ಪು ಮಾಡಕೂಡದೆಂದೇ ಇಷ್ಟು ಎಚ್ಚರಿಸಿರುವೆವು. ರಾಜನೇ, ಸಾಧುಗಳಾದವರು ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತವಾಂ ನ್ಯಾಯೇನ ಮಾರ್ಗೇಣ ಮಹೀಶಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯೊಂದಿಗೆ ತಮ್ಮ ಸರ್ವ ಸಾಧನಾ ಫಲವನ್ನು ಭಗವಂತನಿಗೆ ಅರ್ಪಿಸುವರು. ಗೋವು, ಬ್ರಾಹ್ಮಣ, ರಾಜರ ಹಿತಕ್ಕಾಗಿ ಆ ಪುಣ್ಯವು ವಿನಿಯೋಗವಾಗಲೆಂದು ಅವರ ಪ್ರಾರ್ಥನೆಯ ಆಂತರ್ಯವು. ಆದುದರಿಂದ ರಾಜನು ಸಾಧುಗಳಿಗೆ ಯಾವ ಕಷ್ಟವೂ ಉಂಟಾಗದಂತೆ ಕಾಪಾಡಿಕೊಳ್ಳಬೇಕು. ಅದು ರಾಜನ ಜವಾಬ್ದಾರಿಯಾಗಿದೆ. ಈ ವಿಧವಾಗಿ ಪರಸ್ಪರ ಸ್ಫೂರ್ತಿಯನ್ನು ಉಂಟು ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಆದುದರಿಂದ ನಿನಗಿಷ್ಟು ಕಠಿಣವಾಗಿ ಹೇಳಬೇಕಾಯಿತು ಎಂದು ಬೋಧಿಸಿದರು. ಶಿವಾಜಿಯು, ಮಹಾತ್ಮರೇ, ನನ್ನಿಂದ ತಪ್ಪೇ ಆಗಿದೆ, ಕ್ಷಮಿಸಿರಿ ಎಂದು ಬೇಡಿದನು. ಅದಕ್ಕೇನೂ ಮಾತನಾಡದೆ ಮಹಾರಾಜರು ಇಷ್ಟು ದೂರ ಬಂದಿದ್ದಾರೆಂದರೆ ಕಾರಣವೇನಾಗಿರಬಹುದು ಎಂದು ತಮ್ಮೊಳಗೆ ತಾವೇ ಅಂದುಕೊಳ್ಳುವಂತೆ ಹೇಳಿದರು. ಸ್ವಾಮಿ, ದೊಡ್ಡ ಕಾರಣವೇನೂ ಇಲ್ಲ. ತಾವು
ಆಶೀರ್ವಾದವನ್ನು ಕೊಟ್ಟರೆ ಸಾಕು ಎಂದನು. ಸ್ವಾಮಿಯವರು ಇನ್ನೇನು ಆಶೀರ್ವಾದ, ಎನ್ನೇನು ಪ್ರಸಾದ, ಯಾವಾಗಲೋ ಕೊಟ್ಟಿರುವೆವಲ್ಲವೇ ಎಂದರು. ಕೂಡಲೇ ಶಿವಾಜಿಯು, ಗುರುದೇವರೇ, ಮಂತ್ರೋಪದೇಶವನ್ನು ಕೊಟ್ಟು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿರಿ ಎಂದು ಬೇಡಿಕೊಂಡನು. ಶ್ರೀ ಸಮರ್ಥರು ಕಲ್ಯಾಣನ ಕಡೆಗೆ ಸಾಲೋಚನೆಯಿಂದ ನೋಡಲಾಗಿ ಆತನು ಅಂಗೀಕರಿಸಿರಿ ಸ್ವಾಮಿ ಎಂಬಂತೆ ಸಮರ್ಥಿಸಿದನು. ಸರಿ ಆಗಲಿ ಎಂದರು ಸ್ವಾಮಿಗಳು. ಕಲ್ಯಾಣ್ನೊಂದಿಗೆ ಮಂತ್ರ ದೀಕ್ಷೆಯನ್ನು ಕೊಡಲು ಕೆಲವು ವಸ್ತುಗಳು ಬೇಕಲ್ಲವೇ, ಎಲ್ಲವನ್ನೂ ಸಿದ್ಧಪಡಿಸು ಎಂದರು. ಶಿವಾಜಿಯು ಸ್ವಲ್ಪ ದೂರದಲ್ಲಿದ್ದ ತನ್ನ ಪರಿವಾರದಿಂದ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು, ನೂತನ ವಸ್ತ್ರಗಳನ್ನು ಎಲ್ಲವನ್ನೂ ತರಿಸಿದನು. ಕಲ್ಯಾಣ್ನ ನೇತೃತ್ವದಲ್ಲಿ ಶಿವಾಜಿಯು ನದಿ ಸ್ನಾನವನ್ನು ಮಾಡಿ ಹೊಸ ವಸ್ತ್ರಗಳನ್ನು ಧರಿಸಿದನು. ಕಲ್ಯಾಣನು ಶ್ರೀರಾಮರಿಗೆ ಪೂಜೆಯನ್ನು ಮಾಡಿದನು. ಶ್ರೀ ಸಮರ್ಥರು ಒಂದು ಮರದ ಕೆಳಗೆ ಆಸೀನರಾದರು. ಶಿವಾಜಿಯು ತನ್ನ ಬಯಕೆಯಂತೆ ಗುರುದೇವರು ಮಂತ್ರದೀಕ್ಷೆಯನ್ನು ಕೊಡುವುದು ತನ್ನ ಪೂರ್ವಜನ್ಮ ಪುಣ್ಯ ಫಲವೇ ಎಂದು ಭಾವಿಸಿದಷ್ಟು ಆತನ ಮನಸ್ಸು ಆನಂದದಿಂದ ತುಂಬಿ ಹೋಗುತ್ತಿತ್ತು. ಶ್ರೀ ಸಮರ್ಥರ ಸಮ್ಮುಖಕ್ಕೆ ಬಂದು ಸವಿನಯವಾಗಿ ನಿಂತ ಕೂಡಲೇ ಯಾಕೋ ತನ್ನ ಶರೀರದಲ್ಲಿ ನಡುಕ ಹುಟ್ಟಿತು. ಎಷ್ಟು ಪ್ರಯತ್ನಿಸಿದರೂ ಆ ನಡುಕವು ನಿಲ್ಲುತ್ತಿಲ್ಲ. ನಿರ್ಭಯದಿಂದ ಎಷ್ಟೋ ಯುದ್ಧಗಳನ್ನು ಮಾಡಿದ ಶಿವಾಜಿಗೆ ಈ ನಡುಕವೇನೆಂದು ತಿಳಿಯಲಿಲ್ಲ. ಗುರುಗಳು ಬಹಳ ಉಗ್ರವಾಗಿಯೂ ಗಂಭೀರವಾಗಿಯೂ ಗೋಚರಿಸುತ್ತಿರುವರು. ಶ್ರೀ ಸಮರ್ಥರು ಹತ್ತಿರ ಕುಳಿತುಕೊಳ್ಳುವಂತೆ ಸನ್ನೆಯನ್ನು ಮಾಡಿದರು. ಹಾಗೆಯೇ ಕೆಳಗೆ ಕುಳಿತನು. ಸ್ವಾಮಿಗಳು ತಮ್ಮ ಪಾದವನ್ನು ಕೆಳಗಿಟ್ಟರು. ಆ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಗುರುಗಳ ನೋಟದೊಂದಿಗೆ ತನ್ನ ನೋಟವನ್ನೂ ಬೆರೆಸಿ ಸ್ವಲ್ಪ ಹೊತ್ತು ಹಾಗೆಯೇ ಇರಲಾಗಿ ಆ ನಡುಕವು ನಿಂತು ಹೋಯಿತು. ನಂತರ ದಿವಾಕರನು ಮಂತ್ರಗಳನ್ನು ಹೇಳುತ್ತಿರಲು ಕಲ್ಯಾಣನು ಶಿವಾಜಿಯಿಂದ ಸ್ವಾಮಿಯವರ ಪಾದ ಪೂಜೆಯನ್ನು ಕ್ರಮವಾಗಿ ಮಾಡಿಸಿದನು. ಅಷ್ಟರಲ್ಲಿ ಉದ್ಧವನು, ಅಕ್ಕಾಬಾಯಿಯು ಅಲ್ಲಿಗೆ ಬಂದರು. ಪೂಜೆಯ ನಂತರ ಶಿವಾಜಿಯನ್ನು ಕಲ್ಯಾಣ್, ಉದ್ಧವ್, ಅಕ್ಕಾಬಾಯಿಯವರಿಗೆ ಪಾದಾಭಿವಂದನೆಯನ್ನು ಮಾಡಲು ಹೇಳಿದರು. ಕೂಡಲೇ ಶಿವಾಜಿಯು ಆ ಮೂವರಿಗೂ ನಮಸ್ಕರಿಸಿದನು. ನಂತರ ಶ್ರೀ ಸಮರ್ಥರು ಶಿವಾಜಿಯನ್ನು ತಬ್ಬಿಕೊಂಡು ಆತನ ಕಿವಿಯಲ್ಲಿ ಮಂತ್ರವನ್ನು ಉಪದೇಶಿಸಿದರು. ಮತ್ತೆ ಪಾದಗಳಿಗೆ ನಮಸ್ಕಾರವನ್ನು ಮಾಡಿಸಿಕೊಂಡು ದಿಗ್ವಿಜಯೀ ಭವ ಎಂದು ಆಶೀರ್ವದಿಸಿ ನಂತರ ಎಲ್ಲರಿಗೂ ತತ್ವಬೋಧೆಯನ್ನು ಮಾಡಿದರು. ಮುಮುಕ್ಷುವಾದವನಿಗೆ ಆತ್ಮ ಅನಾತ್ಮ ವಿವೇಕವು ಬಹಳ ಮುಖ್ಯ ಎಂದರು. ಆತ್ಮಜ್ಞಾನ ಮತ್ತು ತತ್ವಜ್ಞಾನಗಳಿಗಾಗಿ ವಿಚಾರಣೆಯು ಅತ್ಯವಶ್ಯಕವೆಂದು ಹೇಳಿದರು. ಅದನ್ನೇ ದಾಸಬೋಧೆಯಲ್ಲಿ ತಿಳಿಸಿರುವರು. ಅದರ ಸಾರಾಂಶವು ಹೀಗಿದೆ: ಪೃಥಿವ್ಯಾಪಸ್ತೇಜೋ ವಾಯುರಾಕಾಶಃ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಎಂಬುವುದು ಮಹಾಪಂಚಭೂತಗಳು. ಅವುಗಳ ಮಿಶ್ರಣದಿಂದಲೇ ಈ ಸೃಷ್ಟಿಯು ಏರ್ಪಟ್ಟಿದೆ. ಸೃಷ್ಟಿಗೆ ಮೊದಲು ಏರ್ಪಟ್ಟಿರುವುದರಿಂದ ಅವು ಶಾಶ್ವತಗಳೆಂದು ಅನ್ನಿಸುತ್ತದೆ. ಆದರೆ ಅವು ಶಾಶ್ವತಗಳಲ್ಲ. ಭೂಮಿಯು ಏರ್ಪಟ್ಟು ಅನೇಕ ಲಕ್ಷ ವರ್ಷಗಳಾಗಿವೆ. ಅದರಲ್ಲಿ ಎಷ್ಟೋ ಬದಲಾವಣೆಗಳಾಗಿವೆ. ಅಗ್ನಿ ಪರ್ವತಗಳ ಸ್ಫೋಟ, ಭೂಕಂಪ ಮುಂತಾದ ಕಾರಣಗಳಿಂದ ಬೆಟ್ಟಗಳಿದ್ದ ಜಾಗದಲ್ಲಿ ಕಣಿವೆ, ಪ್ರಪಾತಗಳು, ತಗ್ಗು ಪ್ರದೇಶಗಳಲ್ಲಿ ಬೆಟ್ಟಗುಡ್ಡಗಳು ಏರ್ಪಟ್ಟಿವೆ. ನೀರೂ ಸಹ ಒಂದೇ ರೀತಿಯಾಗಿ ಹರಿಯದೆ ಇಳಿಜಾರಿನ ಕಡೆಗೆ ಹರಿಯುತ್ತಿದೆ. ನೀರು ಸೂರ್ಯ ರಶ್ಮಿಗೆ ಆವಿಯಾಗಿ ಮತ್ತೆ ಮಳೆಯಾಗುತ್ತದೆ. ಇನ್ನು ಅಗ್ನಿ, ಇದು ಒಂದು ರೀತಿ ಸೂರ್ಯನಿಂದ ನಮಗೆ ಬರುವ ಪ್ರಕಾಶ. ಇದರಲ್ಲಿ ಬದಲಾವಣೆಗಳು ಸಹಜ. ಇನ್ನು ವಾಯು, ಇದು ಚಳಿಗಾಲದಲ್ಲಿ ಬೇಡವೆನಿಸುತ್ತದೆ, ಬೇಸಿಗೆಯಲ್ಲಿ ಬೇಕೆನಿಸುತ್ತದೆ. ಆದರೂ ನಮ್ಮ ಇಷ್ಟದಂತೆ ಬೀಸುವುದಿಲ್ಲ. ಇನ್ನು ಆಕಾಶ, ಅದು ಕಣ್ಣಿಗೆ ಕಾಣಿಸುವುದಿಲ್ಲ.
ಅದರ ಶಬ್ದ ಪ್ರಧಾನವಾದುದು. ಆಕಾಶದ ನಿರೂಪಣೆಯು ಶಬ್ದದ ಮೂಲಕ ತಿಳಿಯುವುದು. ಇವೆಲ್ಲವೂ ಪ್ರಳಯವು ಬಂದಾಗ ನಶಿಸಿ ಹೋಗುವುವೆ. ಈ ಸೃಷ್ಟಿಯಲ್ಲಿನ ಸಕಲ ಜೀವಜಂತುಗಳು ಈ ಪಂಚಭೂತಗಳ ಮಿಲನದಿಂದಲೇ ಏರ್ಪಟ್ಟಿವೆ. ಜೀವನವು ಮುಗಿದೊಡನೆಯೇ ಪಂಚಭೂತಗಳಲ್ಲಿ ಸೇರಿ ಹೋಗುತ್ತದೆ. ಈ ರೀತಿ ಆಕಾರ ವಿಕಾರಗಳುಂಟಾಗಿ ಹುಟ್ಟುತ್ತಾ ಸಾಯುತ್ತಾ ಇರುವುವುಗಳನ್ನೇ ಅಶಾಶ್ವತಗಳೆನ್ನುವರು. ಇವು ಬದಲಾಗುತ್ತಿದ್ದರೂ ಯಾವ ವಿಕಾರವನ್ನೂ ಹೊಂದದೆ ನಿತ್ಯವಾಗಿ ಸತ್ಯವಾಗಿರುವ ವಸ್ತುವೇ ಇವುಗಳೆಲ್ಲಕ್ಕೂ ಮೂಲಾಧಾರವಾಗಿದೆ. ಅದಕ್ಕೆ ಬದಲಾವಣೆ ಇರುವುದಿಲ್ಲ. ಬದಲಾವಣೆಗಳಿಲ್ಲದ ಆ ವಸ್ತುವೇ ಆತ್ಮವು. ಜೀವಿಗಳ ಶರೀರಗಳು ಹುಟ್ಟಿ ಬೆಳೆದು ಕುಗ್ಗಿ ನಶಿಸುತ್ತವೆಯಲ್ಲವೇ? ಬೆಳೆಯುವಾಗ ಕುಗ್ಗುವಾಗ ಅನೇಕ ಬದಲಾವಣೆಗಳಾಗುತ್ತವೆ. ಶರೀರವು ಇಷ್ಟು ಬದಲಾದರೂ ಆತ್ಮವು ಬದಲಾಗುವುದಿಲ್ಲ, ಸ್ಥಿರವಾಗಿರುತ್ತದೆ. ಬೆಳೆಯುವುದೂ ಇಲ್ಲ, ನಾಶವಾಗುವುದೂ ಇಲ್ಲ. ಇದನ್ನು ತಿಳಿಯುವುದರಿಂದ ಆನಂದ ಉಂಟಾಗುತ್ತದೆ. ಇದು ಸತ್ಯವೆಂದು ತಿಳಿಯಲು ಆ ಭಾವನೆಗಳನ್ನು ಸ್ಥಿರಪಡಿಸಿಕೊಳ್ಳಲು ಈ ವಿವಿಧ ಸಾಧನೆಗಳು ಉಪಕರಿಸುತ್ತವೆ. ಆ ಸಾಧನೆಯ ಅಂಗಗಳೇ ಸತ್ಸಾಂಗತ್ಯ, ಗುರುಸೇವೆ, ನಿರಂತರ ಹರಿನಾಮ ಸ್ಮರಣೆ. ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿರುತ್ತವೆ. ಭಗವಂತನ ಕೃಪೆಗೆ ಗುರುಕೃಪೆಯ ಜೊತೆಯಾದರೆ ಆತ್ಮ ಸಾಕ್ಷಾತ್ಕಾರವೂ ಉಂಟಾಗುತ್ತದೆ. ನಂತರ ಜನ್ಮವೂ ಇಲ್ಲ, ಮೃತ್ಯುವೂ ಇಲ್ಲ. ಹಾಗಿರುವಾಗ ಸುಖ ದುಃಖಗಳಿರುವುದಿಲ್ಲ, ಎಲ್ಲವೂ ಒಂದೇ. ನಿತ್ಯ ಸತ್ಯ ನಿರ್ಮಲ ನಿರಾಕಾರ ಪರಬ್ರಹ್ಮ ತತ್ವ. ಎಲ್ಲಿ ನೋಡಿದರೂ ಕಾಣಿಸುವುದೆಲ್ಲವೂ ಬ್ರಹ್ಮತತ್ವವೇ. ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಚಾತ್ ಬ್ರಹ್ಮಮಯಂ ಜಗತ್. ಆಗ ನಾನು ಬೇರೆಯಲ್ಲ, ಜಗತ್ತು ಬೇರೆಯಲ್ಲ, ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂದು ತಿಳಿಯುವುದು. ಆತ್ಮತತ್ವವು ತಿಳಿದ ನಂತರ ಈ ಪಾಂಚಭೌತಿಕ ಶರೀರವು ಅನಿತ್ಯವೆಂದು ಮನವರಿಕೆಯಾಗಿ ಇದರ ಮೇಲೆ ಮೋಹವು ನಶಿಸುವುದು. ಜೀವಿಗೆ ಇಂತಹ ಅತ್ಯುತ್ತಮ ಸ್ಥಿತಿಯನ್ನು ಪಡೆಯಲು ಈ ದೇಹವೆಂಬ ಉಪಾಧಿಯು ಅತ್ಯವಶ್ಯಕ. ಆತ್ಮದ ದಿವ್ಯ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡ ದಿವ್ಯಾತ್ಮನಿಗೆ ಆ ಸ್ಥಿತಿಯನ್ನು ಪಡೆಯಲು ಸಹಕರಿಸಿದ ಈ ಶರೀರವು ದಿವ್ಯತ್ವವನ್ನು ಪಡೆಯುತ್ತದೆ. ಆದುದರಿಂದ ದಿವ್ಯ ಭಾವನೆಗಳಿಂದ ದಿವ್ಯ ಮಾನವನಾಗಿ ದೈವತ್ವವನ್ನು ಹೊಂದಿ ಲೋಕ ಕಲ್ಯಾಣಕಾರಕನಾಗಬೇಕು. ಈ ಸ್ಥಿತಿಯನ್ನು ಯಾರು ಹೊಂದುವರೋ ಅವರನ್ನೇ ಶ್ರೇಷ್ಠ ಪುರುಷರು, ಸಮರ್ಥರು, ಪುರುಷೋತ್ತಮರು, ಮಹಾತ್ಮರು ಎಂದು ಕರೆಯುವರು ಎಂದು ಶ್ರೀ ಸಮರ್ಥರು ಹೇಳುತ್ತಿರುವಾಗಲೇ ಶಿವಾಜಿಗೆ ಸಮಾಧಿ ಸ್ಥಿತಿಯುಂಟಾಯಿತು. ಉತ್ತಮನಾದ ಶಿಷ್ಯನು ಎನ್ನುತ್ತಾ ತಲೆಯಿಂದ ಬೆನ್ನಿನವರೆಗೂ ತಮ್ಮ ಕೈಯಿಂದ ಸವರುತ್ತಾ ಇದೇ ನಿಜಾನಂದ ಸ್ಥಿತಿ ಎಂದು ಹೇಳುತ್ತಾ ಬಾಹ್ಯ ಸ್ಥಿತಿಯನ್ನು ಪ್ರಸಾದಿಸಿದರು. ನಂತರ ಶಿವಾಜಿಯು ಆತ್ಮ ಸಮರ್ಪಣೆಯನ್ನು ಮಾಡಿಕೊಂಡಿದ್ದೇನೆ, ನನಗೆ ರಾಜ್ಯಾಕಾಂಕ್ಷೆ ಇಲ್ಲ ಎಂದು ಹೇಳುತ್ತಿರುವಾಗ ಶ್ರೀ ಸಮರ್ಥರು, ನಿನಗಿಲ್ಲಿಯವರೆಗೆ ಬೇಕಾದವುಗಳೆಲ್ಲವೂ ಲಭಿಸಿವೆ, ಗುರೂಪದೇಶವಿಲ್ಲವೆಂದು ವೈರಾಗ್ಯವನ್ನು ಹೊಂದಿದ್ದೆ. ಈಗ ಅದೂ ಪ್ರಾಪ್ತಿಯಾಯಿತು, ಇನ್ನೇನು ಕೊರತೆ ಇದೆ? ನಿನ್ನಿಂದ ದೇಶದಲ್ಲಿ ಸುಖ ಶಾಂತಿಗಳು ನೆಲೆಸಬೇಕೆಂದು ಶ್ರೀರಾಮಾಜ್ಞೆಯು. ಅದನ್ನು ಉಲ್ಲಂಘಿಸಬಾರದು. ಹೋಗು, ನಮ್ಮ ಬೆಂಬಲದಿಂದ ವಿಜೃಂಭಿಸಿ ತುರುಷ್ಕರ ಮದವಣಗಿಸು. ವಿಜಯೋಸ್ತು, ಜಯ ಜಯ ರಘುವೀರ ಸಮರ್ಥ ಎಂದು ಹರಸಿ ಶಿಷ್ಯರಿಂದೊಡಗೂಡಿ ಚಾಪಾಳ್ಮಠಕ್ಕೆ ಹೋಗು ಎಂದರು. ಆಗ ವಿದ್ಯಾಸಾಗರನು, ಗುರುಗಳೇ, ಈ ಸಾಮರ್ಥ್ಯವೆಲ್ಲವೂ ಆ ರಘುವೀರನದೇ ಎಂದು ಆಗಿಂದಾಗ್ಗೆ ಅಹಂಕಾರ ನಿರ್ಮೂಲನೆಗಾಗಿ ಶ್ರೀ ಸಮರ್ಥರು ಹೀಗೆ ಸ್ಮರಿಸುತ್ತಿದ್ದರೆಂದು ನನಗನ್ನಿಸುತ್ತಿದೆ. ಇದರಲ್ಲಿರುವ ಸತ್ಯವನ್ನು ತಿಳಿಯಪಡಿಸಿರಿ ಎಂದು ಪ್ರಾರ್ಥಿಸಿದನು. ಶ್ರೀ ನಿತ್ಯಾನಂದರು, ಚಿರಂಜೀವಿಯೇ, ನಿನ್ನ ಬುದ್ಧಿಯು ಅತ್ಯಂತ ವಿಕಾಸವನ್ನು ಹೊಂದುತ್ತಿದೆ.
ಚೆನ್ನಾಗಿ ಗ್ರಹಿಸುತ್ತಿರುವೆ. ಬುದ್ಧಿಯನ್ನು ಚುರುಕುಗೊಳಿಸುತ್ತಿರುವೆ. ಸಪ್ತವಿಧ ಬುದ್ಧಿಗಳ ವಿಕಾಸ ಕ್ರಮವು ನಿನ್ನಲ್ಲಿ ನಡೆಯುತ್ತಿದೆ. ಶ್ರೀರಾಮನಾಮವು ಅತ್ಯಂತ ಶಕ್ತಿವಂತವೆಂದು ನಿರೂಪಿಸುವುದಕ್ಕೆ ಆಂಜನೇಯನು ಸೇತುವೆಯನ್ನು ಕಟ್ಟುವಾಗ ಒಂದೊಂದು ಕಲ್ಲಿನ ಮೇಲೆ ಒಂದೊಂದು ಅಕ್ಷರವನ್ನು ಕೆತ್ತಿಸಿ ಕ್ರಮವಾಗಿ ರಾ ನಂತರ ಮಾ ಎಂದು ಕೆತ್ತಿಸಿರುವ ಕಲ್ಲುಗಳನ್ನು ಸಮುದ್ರದ ಮೇಲೆ ಜೋಡಿಸಿದಾಗ ಅವು ಒಂದಕ್ಕೊಂದು ಅಂಟಿಕೊಂಡು ಸೇತುವೆಯಾಯಿತು. ಅಂದರೆ ಕಲ್ಲುಗಳಲ್ಲಿಯೂ ಆ ನಾಮದ ಮಹಿಮೆಯಿಂದ ಐಕಮತ್ಯವು ಏರ್ಪಟ್ಟಿತು. ಹಾಗೆಯೇ ನಮ್ಮ ದೇಶದ ಪ್ರಜೆಗಳಲ್ಲಿಯೂ ಐಕಮತ್ಯವನ್ನು ಸಾಧಿಸಿ ತೋರಿಸಿದ ಆಂಜನೇಯ ಅವತಾರವೇ ಶ್ರೀ ಸಮರ್ಥರು ಎಂದು ತಿಳಿಸಿದಾಗ ಎಲ್ಲರೂ ಮುಕ್ತ ಕಂಠದಿಂದ ಜಯ ಜಯ ರಘುವೀರ ಸಮರ್ಥ ಎಂದು ಜಯಘೋಷವನ್ನು ಮಾಡಿದರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ 19ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶಾಂತಿ ಶಾಂತಿ ಶಾಂತಿ.